ಓಫೋ ಶಾರುಖ್ ಖಾನ್ ನಿನ್ನ ಅವ್ವನ್ ಶಾರುಖ್ ಖಾನ್ ಇಲ್ಗ ತಿಂದು ಉಳಿದ ಪಾನ್ ಕಾಣತಿ. ದಾವಣಗೆರೆಗೆ ಬನ್ನಿ, ಪಕ್ಕ ಬರ್ತೀನಿ. ದಾವಣಗೆರೆ ನನಗೆ ಎಲ್ಲಿದೆ ಅಂತಾನೆ ಪಕ್ಕ ಗೊತ್ತಿಲ್ಲ. ಸೊ ಖಂಡಿತವಾಗಿ ನನಗೆ ದಾವಣಗೆರೆ ಎಲ್ಲ ಗೊತ್ತಿಲ್ಲ. ಸೊ ನಾನಿರೋದು ಕೊಡಗು ಡಿಸ್ಟಿಕ್ ಅಲ್ಲಿ. ಸೊ ನನಗೆ ಮೈಸೂರು, ಬ್ಯಾಂಗ್ಳೂರು, ಮಂಗಳೂರು. ಮಚ್ಚ ಒಂಚೂರು ಅರ್ಜೆಂಟ್ ಇತ್ತು, 1,000 ದುಡ್ಡಿದ್ರೆ ಕೊಡ್ತೀಯಾ? ನಿನಗಿಲ್ಲ ಅಂತೀನಿ. ಥ್ಯಾಂಕ್ ಯು ಮಚ್ಚ. ಮತ್ತೆ ನಂದೊಂದ್ ಸ್ವಲ್ಪ ಯಾವ ಕೊಡ್ತೀಯಾ? ಕೊಡ್ತೀನಿ ಮಚ್ಚ, ಆದಷ್ಟು ಬೇಗ ಕೊಡ್ತೀನಿ. ಸರಿ ಸರಿ ಮತ್ತೆ ಮಗ, ನಂದೊಂದ್ ಸ್ವಲ್ಪ ಯಾವ ಕೊಡ್ತೀಯಾ? ಈಗ ತಾನೇ ಕೊಟ್ಟಲ್ಲ, ಉಪಯೋಗಿಸ್ಕೊಂಡು ವಾಪಸ್ ಕೊಡ್ತೀನಿ ಕಣೋ. ನಾನು ಎಲ್ಲೂ ಹೋಗ್ತೀನೋ, ಇಲ್ಲೇ ಇರ್ತೀನಿ ತಾನೆ. ಸರಿ ಮಚ್ಚ. ಸರಿ. ನನ್ ದುಡ್ಡು ಯಾವಾಗ ವಾಪಸ್ ಕೊಡ್ತೀಯ ಮಚ್ಚ? ನೀವು ಇವಾಗ ತಾನೇ ಕೊಟ್ಟಿಯಲ್ಲೋ. ನಿನ್ ದುಡ್ಡೇ ಬೇಡ, ತಗೊಳಪ್ಪ. ಇದು ಮಚ್ಚ ನಂಗೆ ಇಷ್ಟ ಆಗೋದು. ಇಲ್ಲಿ ಟೈಮ್ಗೆ ವಾಪಸ್ ಕೊಟ್ಟಲ್ಲ, ನೆಕ್ಸ್ಟ್ ಯಾವಾಗ ಬೇಕಾದ್ರೆ ಕೇಳು, ಕೊಡ್ತೀನಿ. ಸಂಕೋಚ ಪಡ್ಕೋಬೇಡ. कितने तेजस्वी लोग हैं हमारे पास, कितने शानदार विचार रखते हैं. ಶುರು ಮಾಡ್ಕೋ. ಹೀಗೊಂದು ಕವಿತೆ. ಹೊಳೆವ ಚಂದ್ರನ ಬಿಂಬದಲ್ಲಿ ಹೊನ್ನ ಕುದುರೆಯೊಂದು ಬಂತು ಓಡಿ. ಹೊಳೆವ ಚಂದ್ರನ ಬಿಂಬದಲ್ಲಿ ಹೊನ್ನ ಕುದುರೆಯೊಂದು ಬಂತು ಓಡಿ. ತಬಡಾಕ್ ತಲೆಬುಡ ಇಲ್ದಿರೋ ಕವಿತೆ ಕೇಳ್ತಿದ್ದಾನೆ ಗಾಂಡು ನೋಡಿ. ಬಬ್ಲಿ ಶಾಪಿಂಗ್. ಮಗ ನಾನ್ ತುಂಬಾ ಲಕ್ಕಿ ಕಣೋ, ಯಾಕಂದ್ರೆ ನನ್ನ ಹೆಂಡತಿ ಶಾಪಿಂಗ್ ಕರ್ಕೊಂಡೋಗು, ಆಚೆ ಕರ್ಕೊಂಡೋಗು, ಬಟ್ಟೆ ಕೊಡ್ಸು ಅಂತ ಏನು ಹೇಳಲ್ಲ ಕಣೋ. A few minutes later. ಒಂದ್ ಸ್ವಲ್ಪ ಊಟ ಹಾಕೊಂಬಾರೆ. ತಗೋ ಬಬ್ಲಿ. ನನ್ ತುಂಬಾ ಲಕ್ಕಿ ಕಣ. ನಮ್ಮ ಯಜಮಾನ್ರು ಅದ್ ಬೇಕು ಇದ್ ಬೇಕು ಅಂತ ಏನು ಕೇಳಲ್ಲ, ನಾನ್ ಕೊಟ್ಟಿದ್ ತಿಂತಾರೆ. ಕಮೆಂಟ್ಸ್ ನೋಡೋ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್, ಸೇವ್, ಶೇರ್ ಮಾಡಿಬಿಡಿ ರೀ. ಸ್ವಲ್ಪ ನಗ್ರಿ ರೀ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಅನ್ನ ದರ್ಶನ್ ನಿಂದ ಗಣೇಶ್ಗೆ ಚೇಂಜ್ ಆಗಾಯ್ತು. ಗಣೇಶ, ಪ್ರಾಣೇಶ. ಸಾಂಗ್ ರಿವ್ಯೂ ನೋಡೋಣ ಬನ್ನಿ. ಅನ್ನ ಈಗ ತಾನೇ ಸಾಂಗ್ ಕೇಳಿಗೆ ಶುರು ಮಾಡಿದೀನಿ, 1 ತಿಂಗಳು ಸುಮ್ನಿರಪ್ಪ. ಈ ಸಾಂಗ್ದು ಒರಿಜಿನಲ್ ಸ್ಟೆಪ್ಪೇ ಮರ್ತೋಯ್ತು. ಸೈಲೆಂಟ್ ಆಗಿ ನೀನು ಸೈಡ್ ಅಲ್ಲಿ ನಿಂತಿದ್ರೆ ಹಾಡಾದ್ರೂ ಕೇಳ್ಬೋದಿತ್ತು. ಅನ್ನ ಸುಮ್ನೆ ನಿಂತಿದ್ರೆ ಸಾಂಗೇ ಮುಗ್ದೋಗ್ತಿತ್ತು. ಇಮೋಷನಲ್ ಡ್ಯಾಮೇಜ್. ರಾಜಾಜಿ ಅಕ್ಕ, ಈ ರೋಡ್ ಯಾವ ಊರಿಗೆ ಹೋಗ್ತದಕ್ಕ? ಅಮನಗಡ, ಉಣವಂದ, ಜರವಾರ, ಬಾಲ್ಕೋಟ, ರೈತರ, ಬೆಂಗಳೂರು, ಕೂಲಪ್ಪಿನ ಹಗ್ಗ, ಸಿಂಬಿ, 40 ಬರೆ, ಗುಡ್ಕೊಂಡ ಕಮ್ಮನ್ ಗಡಲ, ಏನಿನ ಮೆಡಗಾರ ನಾಡ. ಹೊಸ ಹೊಸ ಊರ ಹೆಸರು ಹೇಳ್ತಾವ. ತಮ್ಮ, ಈ ಊರುಗಳಿಗೆ ಹೋಗೋದ್ ಬೇಡ, ಸುಮ್ಮನೆ ಮನೆಗೆ ಹೋಗೋದೇ ಬೆಟ್ರಪ್ಪ. ಜನ ಕಷ್ಟದಲ್ಲಿರ್ಬೇಕಾದ್ರೆ, ದುಡ್ಡಿನ ಅವಶ್ಯಕತೆ ಇರಬೇಕಾದ್ರೆ ಯಾರು ಯಾವಾಗ್ಲೂ ದುಡ್ಡು ಕೊಟ್ಟು ಸಹಾಯ ಮಾಡೋದು? ಜಮೀರ್ ಅಹಮದ್ ಸರ್. ಮುಘಲ್ ಸಾಮ್ರಾಟ ಅಕ್ಬರ್ ಪ್ರತಿ ಸಲ ಯುದ್ಧ ಮಾಡೋಕ್ಕಿಂತ ಮುಂಚೆ ಯಾವ ಹಾಡನ್ನ ಹಾಡ್ತಾ ಇದ್ರು? ಕೌನ್ರೆ ಉನೇ ಈಗ US ಟೈಮಿಂಗ್ಸ್ಗೆ ಕೆಲಸ ಮಾಡುವಂತಹ ಜನ ಯಾವಾಗ ಊಟ ಮಾಡ್ತಾರೆ, ಎಲ್ಲಿ ಊಟ ಮಾಡ್ತಾರೆ?
ಹೊಸಕೋಟೆ ಬಿರಿಯಾನಿ 4M. ಸ್ವಾಮಿ ವಿವೇಕಾನಂದ ಅವರ ಇನ್ನೊಂದು ಹೆಸರು ಏನಿತ್ತು? ವಿವೇಕಾನಂದನ್. ಸ್ವಾಮಿ ವಿವೇಕಾನಂದ. ಒಂದು ತಾಯಿ ಮಗುನ ಮಲಗಿಸ್ತಾ ಇರ್ಬೇಕಾದ್ರೆ ಯಾವ ಲಾಲಿ ಹಾಡು, ವಿಚ್ ಲಲಬೈ ವುಡ್ ಅ ಮದರ್ ಸಿಂಗ್ ಟು ಅ ಚೈಲ್ಡ್? ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಕುಚ್ ಕುಚ್ ಟುವಿ ಟುವಿ ತನನು ಜೋಗೋ. ಯಾಕ್ಲಿ ನಮ್ಮ ಹುಡುಗ ಒಬ್ನೇ ಅಡ್ಡಾಡಕತ್ತ ಹೆದರ್ಸ್ತಿ ಅಂತಲ್ಲ ಅವಂಗ? ಅವ ಒಬ್ನ ಅದಾನ ಅಂತೇಳಿ ಹೆದರ್ಸ್ತೀನ ಅವಂಗ? ಬಾ ನಾ ಅದನೀಗ ನನ್ನ ಹೆದರ್ಸ. ಇನ್ನೊಮ್ಮೆ ಅವ್ನ್ ತೊಂದ್ರೆ ಕೊಟ್ಟಿ ನೋಡ. ಸರ್ ಏನ್ ಬೇಕು ಸರ್? ನಾಳೆ ಬರ್ತೀನ ಸರ್. ಏನ್ ಬೇಕ್ರಿ? ಏನಿದ್ದು ತಾಂಬೋಗ ಇಲ್ಲ ಕಣೆ ಮಾಡಕ್ರೆ. ಅದು ಗಿರಾಕಿ ಬಂದದ ಬರೀ ಫೋನ್ ನಂಬರ್ ಮಾತಾಡ್ಕೈತಿ ಬಿಡ. ಏನಕ್ಕೆ ತರಂತ ಕೇಳಿದ್ರ ಅವರ ತಗೊಂಡ್ ಮತ್ತೆ ಅಂತವಕ್ಕ ಮಡಿವಾಗತನ ಹುಚ್ಚು ಬಿಡೋದಲ್ಲ, ಹುಚ್ಚು ಬಿಡತನ ಮಡಿವಾಗತ್ತಲ್ಪ. ಖಾಲಿ ಪ್ಲೇಟ್ ಬೈದಿತ್ತು ಬಿಡು. ಮಾಡಕ್ರೆ ಬರೀ ಪ್ಲೇಟ್ ಇಟ್ಟು ಮತ್ತೆ ಮುಂದಿನ ಹೆಂಗ? ಮುಂದಿನ ಇದು ಬಿಲ್ ಐದು ಕೊಟ್ಬಿಡು. ಕೊಟ್ಬಿಡೋದಿಲ್ಲ ಕೊಟ್ಟು ಉಪ್ಪು ಕಮ್ಮಿ ಹಾಕಿದ ಮರ. ಬೇಗಣೆ ಬಾಳ ದಿವಸ ಆಯ್ತು ಎಲ್ಲಿ ಹೋಗಿಲ್ಲ. ಹೊಲರ್ಗು ಮಿನ್ನೆ ತಿನ್ನಕ ಹೊಲಪ್ಪ ನನಗರ ಏನ್ ಮನಸ್ಸಿಲ್ಲ, ನಾರಿ ಏನ್ ತಿನ್ನಂಗಿಲ್ಲ, ಬರಂಗಿಲ್ಲ. ನೀನು ಸ್ವಲ್ಪ ಬೈ ನಮ್ ಮೀನಾ ತಿನ್ನೋರು ಹುಡುಗಿಂದ ಅದ್ರೊಳಗ ಮುಳ್ಳು ಇರ್ತೈತಿ, ನಾವ್ ಚೂಸ್ತೈತಿ, ಡೇಂಜರ್ ಜಪ್ಪಲಕ್ಕ ತಿನ್ನಾಕತ್ತಿ ಬಾರಪ್ಪ. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸದ್ಯಕ್ಕೆ ಯಾರಿಗೆ ಸೆಕ್ಸಿಯೆಸ್ಟ್ ಧ್ವನಿ, ಸೆಕ್ಸಿಯೆಸ್ಟ್ ವಾಯ್ಸ್ ಇರೋದು? ಸದ್ಯಕ್ಕೆ ನಮ್ಮ ಮಂಜಣ್ಣ. ನಿಮ್ಮ ಅಮ್ಮನ ಚಪ್ಪಲಾಕ ಸೈಜ್ ಗೊತ್ತೇನ್ರ ನಿಮ್ಗೆ? ಬಂದ್ರಲೆ ಹಿಚಕ್ ಬಂದ್ರ. ಇಂಗ್ಲೆಂಡಿನ ಕ್ವೀನ್, ಇಂಗ್ಲೆಂಡಿನ ಮಹಾರಾಣಿ ಮೊಟ್ಟ ಮೊದಲ ಬಾರಿ ಭಾರತಕ್ಕೆ ಬಂದಾಗ ಯಾವ ಒಂದು ಡಿಶ್ ನ ಟ್ರೈ ಮಾಡಿದ್ರು? ಬೆಳ್ಳುಳ್ಳಿ ಕಬಾಬ್. ಇಲ್ಲಿ ಒಳ್ಳೆ ಕಬಾಬ್ ಎಲ್ಲಿ ಸಿಗುತ್ತೆ ಮೇಡಮ್? ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್. ಬೆಂಗಳೂರಲ್ಲೇ ಈಗ ಸದ್ಯಕ್ಕೆ ಮೋಸ್ಟ್ ಟ್ರೆಂಡಿಂಗ್ ಬಿರಿಯಾನಿ ಯಾವುದು? ಬೌ ಬಿರಿಯಾನಿ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನಾಯಿ ಮಾಂಸ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ಕನ್ನಡ ಹಾಡಿಗೆ ಗ್ರಾಮಿ ಪ್ರಶಸ್ತಿ, ಗ್ರಾಮಿ ಅವಾರ್ಡ್ ಬರಬೇಕು? ಓಡ್ರೋ ಸರ್ಜಾ ಬಂದ ಸರ್ಜಾ. ಓಡ್ರೋ ಇದು ಸರ್ಜಾ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ. ಎಷ್ಟು ಜನ ನಿಂತಿದ್ದಾರೆ. ಅವರೆಲ್ಲ ಬೆಳಿಗ್ಗೆ ಆಚೆ ಹೋಗಿ ಒಂದು ವೈನ್ ಶಾಪಿಗೆ ಹೋಗಿ ಬರುವವರು. ಅವರಿಗೆ ಬಹಳ ತೊಂದರೆ ಆಗಿದೆ. ಹಾಗೆ ಅವರು ಈ ಜಲಪ್ರಳಯನ ಯಾವತ್ತು ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ. ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿ ಇಲ್ಲಿ ಗ್ರಾಮಸ್ಥರಿಗೆ ಬಹಳ ಬೇಸರ ಉಂಟು. ಒಂದೇ ನೀವು ಕೂರಾಡಿಯಲ್ಲಿ ಒಂದು ವೈನ್ ಶಾಪ್ ಮಾಡಿ, ಇಲ್ಲ ಅಂದ್ರೆ ಆ ವೈನ್ ಶಾಪ್ ಹೋಗ್ಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು. ಇದು ನಮ್ಮ ಕೂರಾಡಿ ಜನತೆ ಆಗ್ರಹ. ಅದು ಸುರೇಶ್ ಕೂರಾಡಿ ಅವರ. कितने तेजस्वी लोग हैं हमारे पास, कितने शानदार विचार रखते हैं. ಇವಾಗ ಆಗ್ಬೇಕು ಅನ್ಕೊಂಡಿದ್ದೆ ಕಣ ಇನ್ಸ್ಟಾಗ್ರಾಮ್ ಸ್ಟಾರು. ನಾನು ಯಾವಾಗಲೋ ನಿನ್ನ ಹತ್ರ ಹೇಳಿದ್ದೆ. ನಾನು 17ನೇ ವರ್ಷದಲ್ಲಿ ಆಗ್ಬಿಟ್ಟಿದೀನಿ. ಟ್ರಾನ್ಸ್ಜೆಂಡರ್ ಆಗ್ಬಿಟ್ಟಾ? ಟಿಕ್ ಟಾಕ್ ಸ್ಟಾರು. ಸ್ಟಾರ್
ಮಾಡ್ಬಿಟ್ಟಾ ಒಂದ್ ಮಾಡ ನಿಮ್ ಏರಿಯಾಗ ಹೋಗ್ಬಿಟ್ಟು ನಿಮ್ ಏರಿಯಾದಲ್ಲಿರೋ ಚಿಕ್ಕ ಮಕ್ಳು ಪ್ಯಾಂಟ್ ಎಲ್ಲ ಬಿಚ್ಬಿಟ್ಟು ಒಂದ್ ಸಾಮಾನ್ಗೊಂದ್ ನಮಸ್ಕಾರ ಹಾಕ್ಬಿಟ್ಟು ಬಂದ್ಬಿಟ್ಟು ಅಷ್ಟೊಳಗ್ ನನ್ ಕಟೌಟ್ ಎಲ್ಲ ಹಾಕ್ಬಿಡ್ತೀನಿ.